फोड़ीनी तोड़ियो फोड़ीनी तोड़ियो फोड़ीनी तोड़ियो फोड़ीनी तोड़ियो तंदनी नये नीलाड़ी कंदानी कंदानी नोड़ियो कंदानी तोड़ियो मत्तिने नये नीलाड़ी कंदानी तोड़िनी तोड़ियो तोड़िनी तोड़ियो कंदानी तोड़ियो कंदानी नोड़ियो ರೀ ಯಾಕ್ರಿ ದೀಪ ಕೈ ಮುಗಿದ ಮಂಗಳದ ಕೊಟ್ಟ ಉಳಿದ್ರೆ ಕರ್ಪೂರ ತಗೊಂಡು ಅಲ್ಲಿಡು ನೆಕ್ಸ್ಟ್ ಪೂಜೆ ಬರುತ್ತೆ. ಥೂ ಏನಿದು ಈ ತರ ಗಬ್ಬು ವಾಸನೆ ಹೊಡಿತಿದ್ಯಲ್ಲ. ಹಾ ಅಯ್ಯೋ ರೀ ಏನ್ರಿ ಮಾಡ್ತಿದ್ದೀರಾ? ಗಬ್ಬು ವಾಸನೆ ಬೇರೆ. ಏಯ್ ನಮ್ಮಪ್ಪ ನಮ್ಮಮ್ಮ ನನ್ನ ಹೆಸರು ಧನವಂತ ಅಂತ ಇಟ್ಟಿದ್ದಾರೆ. ಅದಕ್ಕೆ ನನಗೆ ದಾನ ಮಾಡೋದಂದ್ರೆ ತುಂಬ ಇಷ್ಟ. ಬೆಳಗ್ಗೆ ಏನಾಯ್ತು ಗೊತ್ತಾ, ಮನೇಲಿರೋ ಗಂಜಿನ ತಗೊಂಡೋಗಿ ಹಸುಗಾಗಣ ಅಂತ ಬಂದ, ಜೋಬಲಿದ್ದ 10 ರೂಪಾಯಿ ಬಕೆಟಲ್ಲಿ ಬಿದ್ದೋಯ್ತು. ಅದನ್ನ ಹುಡುಕನಂತ ಬೇರೆ ಬಕೆಟ್ ತರಕ್ಕೆ ಹೋದ್ರೆ ಅಷ್ಟರಲ್ಲಿ ಹಸು ಕುಡ್ಕೊಂಡು ಹೋಗ್ಬಿಡ್ತು. ಇನ್ನೇನು ಮಾಡೋದು, ಹಸು ಕುಡಿದ್ಮೇಲೆ ಹಿಂದೆ ಬರಲೇಬೇಕಲ್ವಾ, ಅದಕ್ಕೆ ಆ ಶಗಿಣಿ ತಗೊಂಬಂದು ಹುಡುಕ್ತಾ ಇದ್ದೀನಿ ಕಣೆ. ಲೈ ಹಸು ನಮ್ಮ ಮನೆ ಗಂಜಿ ಕುಡಿದ್ಮೇಲೆ ಬೇರೆ ಏನೋ 2-3 ಮನೆ ಗಂಜಿ ಕುಡ್ದಂಗಿದೆ ಕಣೆ. ಏನೇನೋ ಸಿಗ್ತಾ ಇದೆ, ಒಂಥರ ಸ್ಮೆಲ್. ಛೀ ಥೂ ಕರ್ಮ, ತಗೊಂಡೋಗಿ ಎಸಿರಿ ಫಸ್ಟ್ ಅದನ್ನ. ಏಯ್ 10 ರೂಪಾಯಿ ಬೆಲೆ ನಿನಗೇನೋ ಗೊತ್ತು. ಲೇ ನನ್ನ 10 ರೂಪಾಯಿ ಸಿಕ್ಕೋಯ್ತಿ ಕಡೆ. ತಗ ಹೋಗ್ಬಿಟ್ಟು ಒಳಗಿಕ್ಕೆ ನೋಡು ಜೋಪಾನ. ಅದೇ ಪಕ್ಕದ ಮನೆ ಹುಡುಗ ಆಳ್ತಾನ ಅಂದ್ಬಿಟ್ಟು ಅವತ್ತು 1 ರೂಪಾಯಿ ಕೊಟ್ಟಿದ್ದೆ, ಅವನ್ ನುಂಗ್ಬಿಟ್ಟು ಅವನಂತೆ. ಅದಕ್ಕೆ ಅವಂದು ಹೋಗಿ ಹುಡ್ಕೊಂಬರಲ್ಲ. ಆಗ ಹುಷಾರು. ಥೂ ಕರ್ಮ ಕರ್ಮ, ನಿಮ್ಮನ್ ಕಟ್ಕೊಂಡು ಹೋಗ್ರಿ. ಹೋಗಲಿ, ನಿನಗೇನ ಗೊತ್ತು ದುಡ್ಡಿನ ಬೆಲೆ. ಓ ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಹಾ ಹಾ ಇಷ್ಟು ದಿನ ಚೆನ್ನಾಗಿದ್ದೆ, ಏನಿ ಮೇಲೆ ನೋಡ್ಬೇಕು. ಅಮ್ಮ ಇವಾಗ ಬಂದ್ಯಾ? ಅಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಗಳೇ, ನೀನ್ ಚೆನ್ನಾಗಿದ್ದೀಯಾ? ಹಾ, ನಾನು ಚೆನ್ನಾಗಿದ್ದೀನಿ. ಬಾ ಒಳಗೆ. ಲಕ್ಷ್ಮಿ, ಅಳಿಯಂದ್ರಿಗೆ ಸಮಾಜದ ಮೇಲೆ ಎಷ್ಟೊಂದು ಕಾಳಜಿ ಅಲ್ಲ, ಎಷ್ಟೊಂದು ಸಿನ್ಸಿಯರ್ ಆಗಿ ಪೇಪರ್ ಓದ್ತಾ ಇದ್ದಾರೆ. ನೀನೇ ಮೆಚ್ಕೋಬೇಕು ಅವನ್ನ. ಯಾವ ಮಾಲಲ್ಲಿ ಏನ್ ಆಫರ್ ಬಿಟ್ಟಿದ್ದಾರೆ, ಏನ್ ಫ್ರೀ ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಅಳಿಯಂದ್ರೆ ಕಾಫಿ ಕುಡಿದ್ರಾ? ಲೈ ನಿಮ್ಮ ತಾಯಿ ಕಾಫಿ ಕೊಡೆ. ಅತ್ತೆ ಊರಿಗೆ ಬಂದು ಬಸ್ ಅಂತಾರೆ, ಯಾಕೆ ನಿಂತ್ಕೊಂಡಿದ್ಯಾ? ಕುಂತ್ಕೊಳ್ಳೆ. ಸರಿಪ್ಪ. ಅಮ್ಮ ತಗೋ, ಕೈ ಹಿಡಿಮಾ. ತೀರ್ಥನಾ? ದೇವ್ರೇ ಕಪ್ಪಡಪ್ಪ ಭಗವಂತ. ಏನೇ ಇದು? ಕಾಫಿ. ತೀರ್ಥ ಅನ್ಕೊಂಡೆ ನಾನು. ಚೆನ್ನಾಗಿದ್ಯಾ? ಚೆನ್ನಾಗಿತ್ತು ನಿಮ್ಮನೆ ಕಾಫಿ. ರೀ ಕಾಫಿ ಕುಡಿತೀರಾ? ನನಗೆ ಬೇಡ, ತಗೊಂಡೋಗಿ ಒಳಗಿಡು. ನಿಮ್ಮ ಅಮ್ಮಂಗೆ ಬೇಕಲ್ಲ, ಯಾವಾಗ ನೋಡಿದ್ರೆ 3 ಹೊತ್ತು ಕಾಫಿ 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 ಅಂತಾರೆ. ಮತ್ತೆ ಸಂಜೆ ಬರ್ತಾಳೆ ಕೊಡೋಳಿಗೆ. ನೀವೋ ನಿಮ್ ಜಿಪುಣ್ತನೋ. ಏನತ್ತೆ ಹಂಗ್ ನೋಡ್ತಾ ಇದ್ದೀರಾ? ನಿನ್ನ ಆರೋಗ್ಯ ಬಗ್ಗೆ ನನಗೆ ತಾನೇ ಕಾಳಜಿ ಇರಬೇಕು. ನೀನು ಈ ತರ 3 ಹೊತ್ತು ಟೀ ಕಾಫಿ ಕುಡ್ಕೊಂಡು BP ಶುಗರ್ ಬಂದು ನಗದ್ ಬಿದ್ರೆ ನಮಗ್ ತಾನೇ ನಾಷ್ಟ. ಬಿಡ್ತು ಅನ್ನಿ ಅಳಿಯಂದ್ರೆ. ಹ್ಞೂ ಅಳಿಯಂದ್ರೆ, ನನ್ನ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇದೆ ನಿಮಗೆ. ಲೇ
ಹೋಗಿ ಪೇಪರ್ ಕೊಟ್ಟು ಬಂದ್ಬಿಡ್ತೀನಿ. ಹಾಂ ಲೇ ಪೇಪರು ಓಸಿನಾ? ಅಯ್ಯೋ ಅಮ್ಮ, ಅದ್ ಮಾತ್ರ ಅಲ್ಲ, ಆ ಪೇಪರ್ ಕೂಡ ಪಕ್ಕದ ಮನೆ ಅವ್ರದ್ದು. ಅದನ್ನ ಅವ್ರಿಗಿಂತ ಮುಂಚೆ ತಗೊಂಡ್ ಬಂದು ಓಸಿಯಾಗಿ ಓದ್ತಾನೆ. ಆಮೇಲೆ ಅದನ್ನ ಕೊಡೋ ನೆಟ್ಟಲ್ಲಿ ಹೋಗ್ಬಿಟ್ಟು ಪಿಟ್ಟಿಯಾಗಿ ಕಾಫಿ ಕುಡ್ದು ನೆಟ್ಟಗ್ ಬರ್ತಾನೆ. ಇದೆ ನಿಮ್ ಅಳಿಯನ್ ಕತೆ. ಹೌದೇನೆ? ನಮ್ಮ ಅಳಿಯಂದ್ರೆ ಅಷ್ಟು ಜಿಪುಣನಾ? ಅಯ್ಯೋ, ಆ ಜಿಪ್ನ ಅಲ್ಲ ಅಮ್ಮ, ಜಿಪ್ನ ನಂಬರ್ 1. ಹಾ ಹೌದಾ? ಏನಮ್ಮ ಇಷ್ಟೊತ್ತಾಗಲ್ಲ ಕಾಲ್ ಮಾಡ್ತಾವನೆ. ಹಲೋ, ಎಲ್ಲಿದ್ಯಾ? ಹೇ ಇಲ್ಲೇ ಮನೇಲಿದ್ದೀನಿ ಮಗ. ಮನೇಲಿದ್ಯಾ? ನಾನು ನಿಮ್ಮ ಮನೆ ಮುಂದೆನೇ ಇದ್ದೀನಿ, ಬರ್ತೀನಿರು. ಹೇ ಹಲೋ ಹಲೋ, ಹೇ ಹಲೋ. ಎಲೇ ನಮ್ಮ ಫ್ರೆಂಡ್ ಒಬ್ಬನು ಬರ್ತಾನೆ, ಅವನೇನು ಕೇಳಿದ್ರೆ ಸ್ಥಾನಕ್ಕೆ ಅಂತ ಹೇಳ್ಬಿಡು. ಹಾಂ ಬರಲ್ಲ, ಯಾಕೆ? ಹೇಳಿದಷ್ಟು ಮಾಡೇ. ಅಲ್ಲ ರೀ, ಎಲ್ಲಮ್ಮ ದನೋ? ಯಾರ್ ನೀವು? ದನ ಕರಿಯಮ್ಮ, ಕರಿಯಮ್ಮ ದನೋ. ಎಲ್ಲಿ ದನೋ? ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಮತ್ತೆ ನೀವು? ನಾನು ಬೆಳಗ್ಗೆನೆ ಅಲ್ಲುಜ್ಜಿ ಮುಖ ತೊಳೆದು ಸ್ನಾನ ಮಾಡಿದ್ದೀನಿ. ನೀವು ಸ್ನಾನ ಮಾಡೋದ್ರ ಬಗ್ಗೆ ತೊಳೆಯೋದ್ರ ಬಗ್ಗೆ ಕೇಳ್ತಾ ಇಲ್ಲ. ಹೆಸರು? ದನೋ. ಓ, ನಿಮ್ಮ ಹೆಸರು ಕೂಡ ಧನ್ವಂತನಾ? ನಮ್ಮ ಫ್ರೆಂಡು ನಾನು. ಅಯ್ಯೋ, ನನ್ ಗಂಡನ ಹೆಸರು ನನಗೆ ಗೊತ್ತಿಲ್ವಾ? ನಾನು ಕೇಳಿದ್ದು ನಿಮ್ಮ ಹೆಸರು. ನನ್ನ ಹೆಸರು ತಿರುಭೂತಿ. ಏನ? ತಿರ್ಬೋಕಿನ? ತಿರುಭೂತಿ. ತಿರುಭೂತಿನಾ? ಯಾ ನನ್ನ ಮಗ ಹೆಸರಿಟ್ನು. ಈ ಮೂತಿಗೆ ತಿರ್ಬೋಕಿ ಅಂತಾನೆ ಹೆಸರಿಡ್ಬೇಕಿತ್ತು. ಏನಮ್ಮ, ಕಾಫಿ ಟೀ ಕೊಡಮ್ಮ. ಬಂದು ಎಷ್ಟೊತ್ತಾಯ್ತು? ತರ್ತೀನಿ. ಎಲೇ ಧನ್ವಂತ, ಹೇಗಿದೆ ಹೇಗಿದೆಯಾ? ಕಣ? ಎಲೇ ಕಾಫಿ ತಗೊಂಬರೋಗೆ. ತಂದೆ ರೀ. ಹೇ ಎಲ್ಲಿ ಹೋಗ್ತಾ ಇದೀಯಾ? ಅದೇ ಕಾಫಿ ತರಕ್ಕೆ. ಕಾಫಿ ಕಾಫಿ ಹಾಲು ಖಾಲಿ ಆಗಿದೆಯಲ್ವಾ? ಹಾಲು ಖಾಲಿ ಐತಲ್ವಾ? ಹಾಲು ಖಾಲಿ. ಬೆಳಗ್ಗೆ ನೀವೇ ತಂದ್ರಿ ಅಲ್ಲ? ಏ ಖಾಲಿ ಆಗಿಲ್ವ ಹಾಲು? ಹೌದಲ್ವಾ? ಹಾಲು ಖಾಲಿ ಆಗಿದೆ. ಹಾಲು ಖಾಲಿ ಆಗಿದೆ. ಸಾರಿ ಆಯ್ತಾ? ಹಾಲು ಖಾಲಿ ಆಗಿದೆ. ಹಾಲು ಖಾಲಿ ಆಗಿದೆ. ಹೌದು, ಹಾಲು ಹಾಲು ಖಾಲಿ ಖಾಲಿ ಆಗಿದೆ. ಸುಮ್ಮನೆ ಹಾಲಿಲ್ಲ ಅಂತ ಯಾಕೆ ಟೆನ್ಷನ್ ತಗೊಂತೀಯ? ಕಾಫಿ ಬೇಡ ಬಿಡು. ಹಾ, ಹೆಂಗೋ ಊಟದ ಟೈಮ್ ಆಯ್ತು, ಒಂದೇ ಸರಿ ಊಟ ಮಾಡ್ಬಿಡೋಣ. ಏನಂತೀಯ? ಇವನೇನಪ್ಪ ಕಾಫಿ ಉಡ್ಸೋಣ ಅಂತ ಹೋದ್ರೆ ಮಿಲ್ಸ್ಗೆ ಕೈ ಹಾಕ್ತಾವನೆ. ಏನಾದ್ರು ಒಂದು ಐಡಿಯಾ ಮಾಡ್ಬೇಕಲ್ವಾ? ಇಲ್ಲೇ ಊಟಕ್ಕೆ ರೆಡಿ ಮಾಡೆ. ಸರಿ. ಇಲ್ಲ 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 ಬಾ ಇಲ್ಲಿ. ಗ್ಯಾಸು ಖಾಲಿ ಆಗಿಲ್ವಾ? ಗ್ಯಾಸ್ ಖಾಲಿ? ಅಲ್ಲೇ ಅದೇ ಕಡೆ ಗ್ಯಾಸು. ಹೌದು, ಖಾಲಿ ಆಗಿದೆ. ಖಾಲಿ ಆಗಿದೆ. ಖಾಲಿ ಆಗಿದೆ. ಹಾ, ಗ್ಯಾಸ್ ಖಾಲಿ. ಈ ಜಿಪ್ನನ್ ಮನೆಗೆ ಬಂದಿದ್ದಾನೆ ಇವನಬ್ಬ, ದೊಡ್ಡ ಪಿಕ್ನಾಸಿ. ಅದೇ ಖಾಲಿ ಗ್ಯಾಸ್ ಖಾಲಿ ಗ್ಯಾಸ್. ಹಾಲು ಖಾಲಿ, ಗ್ಯಾಸು ಖಾಲಿ. ಹಾಲು ಖಾಲಿ, ಗ್ಯಾಸು ಖಾಲಿ. ಏನು ಮಾಡೋದು ಇವಾಗ? ಮಗ ಒಂದು ಕೆಲಸ ಮಾಡೋಣವಾ? ಹೊರಗಡೆ ಹೋಗ್ಬಿಡೋಣ ಊಟಕ್ಕೆ. ಹಾ, ಒಳ್ಳೆ ಐಡಿಯಾ ಮಗ. ಲೇ ನೀನು ಯೋಚನೆ ಮಾಡೋಣ, ನಿನಗೆ ಪಾರ್ಸಲ್ ತೊಗೊಂಬರ್ತೀನಿ. ಬಿಲ್ಲು ನಮ್ಮ ಫ್ರೆಂಡ್ ಕೊಡ್ತಾನೆ. ನಮ್ಮ ಫ್ರೆಂಡು ಕೊಡ್ತಾನೆ ಬಿಲ್ಲು. ಹೋಗೋಣವಾ? ಹಲೋ, ಹೇಳೋ ಮಚ್ಚ. ಏ ರಾಮ, ಮನೇಲಿ ಯಾರಿಲ್ಲ ಕಣೋ, ಎಣ್ಣೆ ತಗೊಂಬ. ಲೋ, ನೀನೊಬ್ಬ ಜಿಪ್ಪು ನನ್ನ ಮಗ, ನಾನೇ ಇವಾಗಲೂ ಇಸ್ಕೊಡ್ಬೇಕು ನಿನಗೆ. ಏಯ್ ದೇವ್ರ ಹಣೆ, ನನಗೆ ಎಣ್ಣೆ ಬೇಡ ಕಣೋ, ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಬಾ. ಓ ಹೌದಾ? ಹಾಗಾದ್ರೆ ಸರಿ ಇರು, ಬರ್ತೀನಿ ನಾನು. ಸರಿ. ಲೋ, ಎಣ್ಣೆ ತನಿ, ರಿಸೈಡ್ಸ್ ಎಲ್ಲಿ? ಸ್ನ್ಯಾಕ್ಸ್ ರೆಡಿ. ಇದು ಸ್ನ್ಯಾಕ್ಸಾ? ಹಾ, ಸಾಮಾನು ತೊಳೆಗೆ ಫ್ರೀ ಕೊಟ್ಟಿರೋದು ಇದು. ಇದು ಸ್ನ್ಯಾಕ್ಸ್ ಏನೋ? ನೀನು ನನ್ನ ಮಗನ ನಂಬೇಡ ಅಂತ ನಾನು ಮೊದಲೇ ಹೇಳಿದೆ. ಮಾರ್ಬಿಟ್ರಿ. ಹಾ,
ಇದು ಸೈಡ್ ಡಿಶ್ ಅಂತ ತಗೊಂಡ್ ಬಂದು ಕೊಟ್ಟಿದ್ದಾನೆ. ಈ ಜಿಪ್ಪಣ್ಣ ನನ್ನ ಮಗ ನಂಬೇಡ ಅಂದ್ರೆ ನೀನು ನನ್ನ ಮಗ ಅವಾಗ ನನ್ನೇ ಕರಿತಿರ್ತೀಯ. ಬಂದಿದ್ದಕ್ಕೆ ಇದೆ ಗಟ್ಟಿ, ಎಣ್ಣೆ ಹೊಡ್ಕೊಂಡು ನೆಕ್ಕೊಂಡು ಹೋಗ್ಬಿಡೋಣ ಏನೋ ಸುಮ್ಮನೆ. ಹಾಂ ಎಲ್ಲ ಎಣ್ಣೆ ಮಗ ನೀನೇ ಹೊಡೆದ್ಬಿಟ್ಟ? ಲವ್ ಅವ್ನು ಫುಲ್ಲು ಹೊಡೆದ್ಬಿಟ್ಟು ಎಲ್ಲ ಖಾಲಿ ಮಾಡ್ಬಿಟ್ಟು ಟೈಟ್ ಆಗ್ಬಿಟ್ಟು ಅನ್ಕೊಳಲ್ಲ. ಏನು ಮನುಷ್ಯನ ಇವನು? ನನ್ನ ಮನೆ ಕಣ ನಾನು ಓಪನ್ ಮಾಡೋದ? ಹಿಡ್ಕೊಂಡು ಚೆನ್ನಾಗಿ ತಂದ್ಬಿಡೋಣ. ನಾನು ಡೋರ್ ಬಿಡೋ ನನ್ನ ಮಕ್ಕಳೇ, ಇದು ನೆಮ್ಮದಿ ಹೆಣ್ಣು ಹೊಡಕ್ ಬಿಡಲ್ಲಪ್ಪ. ಹಾ ಇದ್ಯಾವುದು ಕರಡಿ ಮನೆ ಒಳಗಡೆ ಬರ್ತಾ ಇದೆ? ಅಳಿಯಂದ್ರೆ ಏನ್ ನಿಮ್ಮ ಅವತಾರ? ಎಲ್ಲ ತಿರ್ಬತ್ತೆ ಇಲ್ಲ ನೋಡ, ಆಂಟಿ ಎಲ್ಲ ಫುಡ್ ಡೆಲಿವರ್ ಮಾಡಕ್ ಬಂದವಳೆ. ನನ್ನ ಮಗ ಇಟ್ಟ ನಮಗೆ ಬತ್ತಿ, ಇವಾಗ ಇಕ್ತಾರ ನೋಡು ಅವ್ನು ಗೊತ್ತಿ. ಏನ್ರಿ ನಿಮ್ಮ ಅವತಾರ? ಎಲ್ಲ ತಿರ್ಬತ್ತೆ ಇದ್ಯಾವುದ ನಮ್ಮನೆ ಹೊಸ ಪಿಗರ್ ಬಂದ. ನಿನ್ನ ಹೆಂಡ್ತಿನ ಲವ್, ನಿನ್ನ ಹೆಂಡ್ತಿ ಕಣ. ಲೇ ರಾಮ, ನಿನ್ನೆ ಹೇಳ್ತೇನ ನಮ್ಮನೆಗೆ ಬಂದವಳೆ. ಲೇ ಇವಳು ನಿನ್ನೆ ಹೇಳ್ತಿಲ್ಲ ಕಣ, ನನ್ನ ಹೇಳ್ತೀಯ? ಅಮ್ಮ ಅಮ್ಮ ಏನಾಯ್ತಮ್ಮ? ಅಯ್ಯೋ ಅಮ್ಮ ಏನಾಯ್ತು? ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ರೀ ಏನೇ? ಅದು ಅಮ್ಮಂಗೆ ತುಂಬಾ ಮೈ ಹುಷಾರಿಲ್ಲ, ಹೋಗ್ಬಿಟ್ಟು ಟ್ಯಾಬ್ಲೆಟ್ ತರ್ತೀರಾ? ಟ್ಯಾಬ್ಲೆಟ್ ಬೇಗ ಬಂದ್ಬಿಡಿ. ಅಮ್ಮ ತಗೋ ಮಾತ್ರೆ, ನೀರು ಕೊಡು. ಇದ್ಯಾವುದು ಹತ್ಯನ ಸೂಪರ್ ಒಂದು ಗೊತ್ತಾಗ್ತಿಲ್ಲ. ಹತೆ ಏನಾಯ್ತು? ಅಳಿಯಂದ್ರೆ ಈಗಿನ ಕಾಲದಲ್ಲಿ ಹೆತ್ತ ತಂದೆ ತಾಯಿ ನೋಡ್ಕೊಳ್ಳೋದೇ ಕಷ್ಟ, ಅದ್ರಲ್ಲಿ ನೀವು ನನ್ನ
ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀರಂತ ಕನ್ಸಲ್ಲೂ ಅನ್ಸಿರ್ಲಿಲ್ಲ. ನನಗೆ ಕಣ್ ತುಂಬಿ ಬರ್ತಿದೆ ಅಳಿಯಂದ್ರೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂಥ ಅಳಿಯನ್ ಕೊಟ್ಟಿದ್ ಆ ದೇವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಳಿಯಂದ್ರೆ. ತುಂಬಾ ಧನ್ಯವಾದ ಅಳಿಯಂದ್ರೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂದ್ರೆ ನಂಗೆ ಏನ್ ಹೇಳ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಲೋ ಧನವಂತ, ಬೆಳಗ್ಗೆ ನಾಯಿಗೆ ಜ್ವರ ಅಂತ ಹೇಳಿ ಮಾತ್ರೆ ತಗೊಂಡು ಬಂದಲ್ಲ, ತಗೋ ಈ ಮಾತ್ರೆನ ಊಟ ಆದ್ಮೇಲೆ ಅದ್ರ ಜೊತೆ ಕೊಡು. ಬರ್ಲಾ? ಅಯ್ಯಯ್ಯೋ ಇವತ್ತೇನು ಕಾದಿದೆ ಒಬ್ಬಗೆ ಊಟ. ರೀ ಲೇ ರೀ, ನಮ್ ತಾಯಿಗೆ ಮಾತ್ರ ತಾನೆ ಅಂದ್ರೆ ನಾಯಿ ಹಾಕೋ ಮಾತ್ರ ತಂದಿದ್ದೀರಾ? ನಿಮ್ಗೆ ನಮ್ ತಾಯಿನೋ ನಾಯಿನೋ ಎರಡು ಒಂದೇನಾ? ನಿಮ್ಮ ತಾಯಿ ಜೀವ ನಾಯಿ ಜೀವ ಎರಡು ಬೇರೆನೆ. ನಿಮ್ಮ ತಾಯಿಗೆ ಬಂದಿರೋ ಜ್ವರ ನಾಯಿಗೆ ಬಂದಿರೋ ಜ್ವರ ಎರಡು ಒಂದೇ ಅಂತ. ನಾಯಿಗೆ ಜ್ವರ ಹೋಗಿದೆ, ಇನ್ನು ನಿಮ್ಮ ತಾಯಿಗೆ ಹೋಗಲ್ವಾ? ತಗೋ, ಊಟ ಆದ್ಮೇಲೆ ಮಾತ್ರೆ ಹಾಕು, ಎಲ್ಲ ಹೋಗುತ್ತೆ. ಅಮ್ಮ ಎಲ್ಲಿ ಹೋಗ್ತಿದೀಯಾ? ನಾನು ಇಲ್ಲಿರಲ್ಲಮ್ಮ ತಾಯಿ. ನಾನು ಫಸ್ಟ್ ಊರಿಗೆ ಹೋಗ್ತೀನಿ. ನಾನಿನ್ನು ಇಲ್ಲಿ 1 ನಿಮಿಷ ಇದ್ಬಿಟ್ರೆ ನಾನು ಏನಾಗ್ತೀನೋ ನನಗೇ ಗೊತ್ತಿಲ್ಲ. ನಾನು ಹೋಗ್ಬಿಡ್ತೀನಮ್ಮ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಅಯ್ಯೋ ಅಮ್ಮ, ನಿತ್ಕೋ.